ಚಾಮುಂಡಿ ಬೆಟ್ಟದಲ್ಲಿ ಕೊನೆಯ ಆಷಾಢ ಶುಕ್ರವಾರದ ಸಂಭ್ರಮ. ಆಷಾಢ ಶುಕ್ರವಾರದಂದು ಚಾಮುಂಡಿ ಬೆಟ್ಟದಲ್ಲಿ ನಾಡ ಅಧಿದೇವತೆ ತಾಯಿ ಚಾಮುಂಡಿಗೆ ವಿಶೇಷ ಅಲಂಕಾರ ಹಾಗೆ ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗುತ್ತದೆ. ಅಂತೆಯೇ ಆಷಾಢ ಶುಕ್ರವಾರದಂದು ತಾಯಿಯ ದರ್ಶನ ಪಡೆದ್ರೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂಬ ನಂಬಿಕೆ. ಇನ್ನು ಚಾಮುಂಡಿ ಬೆಟ್ಟದಲ್ಲಿ ಮಾತ್ರವಲ್ಲದೆ ಇಡೀ ಮೈಸೂರೇ ಈ ಒಂದು ಆಷಾಢ ಶುಕ್ರವಾರ ಮತ್ತು ತಾಯಿಯ ವರ್ಧಂತಿಯನ್ನ ಬಹಳ ಸಂಭ್ರಮ ಸಡಗರ ಹಾಗೆ ಶ್ರದ್ಧಾ ಭಕ್ತಿಯಿಂದ ಪ್ರತಿ ಸರ್ಕಲ್ಗಳಲ್ಲಿ ತಾಯಿಯ ವಿಗ್ರಹ ಅಥವಾ ಫೋಟೋ ಇಟ್ಟು ಪೂಜಿಸಲಾಗುತ್ತೆ. ಇನ್ನು ಮೈಸೂರಿನ ಕುವೆಂಪು ನಗರದಲ್ಲಿರುವ ಗಜ ಯುವ ಪಡೆ ವತಿಯಿಂದ 10ನೇ ವರ್ಷದ ತಾಯಿ ಚಾಮುಂಡಿ ಪೂಜಾ ಕೈಂಕರ್ಯವನ್ನ ಹಮ್ಮಿಕೊಳ್ಳಲಾಗಿತ್ತು. ಕೊನೆಯ ಆಷಾಢ ಶುಕ್ರವಾರದ ಹಿನ್ನೆಲೆ ನಾಡ ದೇವಿಯ ಫೋಟೋ ಇಟ್ಟು ತಾಯಿಗೆ ಪೂಜೆಯನ್ನ ಸಲ್ಲಿಸಿ ತಮ್ಮ ಭಕ್ತಿ ಭಾವವನ್ನ ಮೆರೆದಿದ್ದಾರೆ. ಬಳಿಕ ಅನ್ನ ಸಂತರ್ಪಣೆ ಮಾಡಲಾಯಿತು. ಯುವ ಪಡೆ ಸಂಘದ ಅಧ್ಯಕ್ಷರಾದಂತಹ ರಜತ್ ಅವರು ಸಿ ನ್ಯೂಸ್ನೊಂದಿಗೆ ಮಾತನಾಡಿ ತಾಯಿಯ ಸೇವೆಯನ್ನ ಕಳೆದ 10 ವರ್ಷಗಳಿಂದ ಮಾಡುತ್ತಾ ಬಂದಿದ್ದು ತಾಯಿಯ ಬಳಿ ನಾಡಿನ ಜನತೆಗೆ ಒಳಿತಾಗಲಿ ಎಂದು ಪ್ರಾರ್ಥಿಸಿರುವುದಾಗಿ ತಿಳಿಸಿದ್ರು. ನಮ್ಮ ತಂಡ ಇದು ಗಜ ಯುವ ಪಡೆ ಅಂತ, ಇದು ನಾವು 10ನೇ ವರ್ಷದ ಪ್ರಸಾದ ವಿನಿಯೋಗವನ್ನು ಮಾಡ್ತಾ ಇದೀವಿ. ಈಗ ಸುಮಾರು ನೋಡ್ಬೋದು ನೀವು 100 kg ಪ್ರಸಾದ ಮಾಡಿಸಿದೀವಿ. ಇದೇ ರೀತಿ ಕೇಸರಿ ಬಾತ್ ಮತ್ತೆ ವೆಜಿಟೇಬಲ್ ಬಾತ್ ನ ಮಾಡಿಸಿದೀವಿ. ಸುಮಾರು 1000 ಜನ ಪ್ರಸಾದ ತಗೋತಾ ಇದ್ದಾರೆ. ಇದೇ ರೀತಿ ಪ್ರತಿ ವರ್ಷಕ್ಕಿಂತ ವರ್ಷ ನಾವು ಪ್ರಸಾದ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊ ಹೋಗ್ತಾ ಇದ್ದೀವಿ. ಈಗ ನಮ್ಮ ತಂಡದಲ್ಲಿ ಸುಮಾರು ನಮ್ಮ ಸ್ನೇಹಿತರೆಲ್ಲ ಒಗ್ಗೂಡಿ ಎಲ್ಲರೂ ನಾವೇ ಹಣ ಸೇಕರಿಸಿ ಎಲ್ಲರಿಗೂ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನನ್ನ ಹೆಸರು ರಜತ್ ಅಂತ, ಗಜ ಯುವ ತಂಡದ ಅಧ್ಯಕ್ಷ. ಹಾಗೆ ನಮ್ಮ ಸದಸ್ಯರಾದ ಅರ್ಜುನ್, ಸುರೇಶ್, ಶಿವು, ಧನುಷ್, ಚೇತನ್, ದೀಪಕ್, ಆಮೇಲೆ ಹರ್ಷಿತ್ ಭಾಗಿಯಾಗಿದ್ದಾರೆ. ಮುಂಚೆಯಲ್ಲಿ ಗಣಪತಿ ಕೂರಿಸಿದ್ವಿ ನಾವು ಚಿಕ್ಕ ವಯಸ್ಸಲ್ಲಿ. ಹಾಗೆ ನಾವು ಮೈಸೂರಲ್ಲಿ ಚಾಮುಂಡಿ ದೇವಿ ಅಂದರೆ ಎಲ್ಲರಿಗೂ ಪ್ರೀತಿ. ಸೊ ಅದೇ ರೀತಿ ನಾವು ಇದನ್ನೂ ಅದ್ರ ಜೊತೆಗೆ ಶುರು ಮಾಡ್ಕೊಂಡು ಬಂದಿದ್ದೀವಿ. ಸುಮಾರು ಒಂದು 2016ರಿಂದನೂ ನಾವು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಎಲ್ಲರಿಗೂ 4ನೇ ಆಷಾಢದ ಶುಭಾಶಯಗಳು. ಇದು ಕೊನೆಯ ಆಷಾಢ ಶುಕ್ರವಾರ. ನಮ್ಮ ರಜತ್ ನಮ್ಮ ಇವರಿದ್ದಾರೆ, ಅವ್ರ ಸ್ನೇಹ ಬಳಗದಿಂದ ಇದು 10ನೇ ವರ್ಷದಿಂದ ಮಾಡ್ತಾ ಇದೆ. 10ನೇ ವರ್ಷ ಕಂಪ್ಲೀಟ್ ಆಗಿದೆ. 100 kg ಬಾತ್ ಮಾಡಿಸ್ತಾರೆ, ಒಂದು ಕ್ವಿಂಟಾಲ್ ಬಾತು, ಒಂದು 50 kg ಇದು ಮಾಡಿಸ್ತಾರೆ, ಕೇಸರಿ ಬಾತ್ ಮಾಡ್ತಾರೆ. ಅಂದರೂ ಜನಗಳು ಚಾಮುಂಡೇಶ್ವರಿಗೆ ಮೈಸೂರು ಆದಮೇಲೆ ನಾವೇನೋ ಒಂದು ಇದು ಮಾಡಬೇಕು, ಮಾಡೇ ಮಾಡ್ತೀವಿ. ಅವಳ 25 ವರ್ಷದಿಂದ ತಾಯಿ ಸೇವೆ ಮಾಡ್ತಾ ಇದ್ದೀವಿ. 20 ವರ್ಷದಿಂದ ಇಲ್ಲ ನಿಂಚುತ್ತಾ ಇದ್ದಾರೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಅರ್ಜುನ್, ಸುರೇಶ್ ಬಾಪು, ಹರ್ಷಿತ್, ದೀಪಕ್, ಧನುಷ್, ಚೇತನ್ ಹಾಗೂ ಶರ್ಮಾ ಸೇರಿದಂತೆ ಇನ್ನಿತರ ಸ್ನೇಹಿತರು, ಬಂಧು ಮಿತ್ರರು ಉಪಸ್ಥಿತರಿದ್ದರು.